ಬಾಲ್ಕಿ ಪಟ್ಟದೇವರದ ಬಾಲ್ಕಿ ಆ ಊರಿನಲ್ಲಿ ಸಾಕಷ್ಟು ಮಠದ ಕಾರ್ಯಕ್ರಮ ನಾನು ಬಂದಿದ್ದೀನಿ ಮತ್ತು ಬಾಲ್ಕಿ ಅಜ್ಜಾರ್ ಕೂಡ ನಮ್ಮದು ಯಾವಾಗಲೂ ಒಂದು ಒಡನಾಟ ಇದ್ದಂಥದ್ದು. ಬಹುಶಃ ಒಂದು ನನಗೆ ಅಭಿಮಾನ ಇದೆ, ನಾನು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಇವತ್ತು ಪೂಜ್ಯ ಬಾಲ್ಕಿ ಅಜ್ಜಾರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಂಥ ಒಂದು ಅವಕಾಶ ನನಗೆ ಸಿಕ್ತು, ಆ ಗೌರವ ಸಿಕ್ತು. ಅದು ನನ್ನ ಅವಧಿಯಲ್ಲಿ ಆಯಿತು ಅನ್ನುವಂಥ ಒಂದು ಹೆಮ್ಮೆ ನನಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಯಾಕಂದರೆ ಇವತ್ತು ಎಷ್ಟೋ ಜನ ಸಮಾಜ ಸೇವೆ ಮಾಡತಕ್ಕಂಥವ್ರು, ಧಾರ್ಮಿಕ ಚಿಂತನೆ ಮಾಡ್ತಕ್ಕಂಥವ್ರಿಗೆ ಅವ್ರನ್ನ ರಿಕಗ್ನೈಸ್ ಮಾಡುವಂಥದ್ದು ಇದು ಸ್ವಾಮೀಜಿಯವರು ಅವರ ಕೆಲಸ ಕಾರ್ಯಗಳು, ಅವರ ಒಂದು ಏನು ವ್ಯಕ್ತಿತ್ವ ಪ್ರಶಸ್ತಿಗಿಂತ ದೊಡ್ಡದಿರ್ತದೆ. ಆದರೆ ಒಂದು ವ್ಯವಸ್ಥೆಯಲ್ಲಿ, ಒಂದು ಹಂತದಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಗೌರವ ಕೊಡುವಂಥ ಕೆಲಸ ಆದರೆ ಇನ್ನೂ ಬೇರೆಯವರಿಗೆ ಅದು ಸ್ಫೂರ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವತ್ತು ಆ ಅವಕಾಶ ಸಿಕ್ಕಾಗ ಆ ಗೌರವ ಸಿಕ್ತು ನನಗೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ. ಮತ್ತು ಇಲ್ಲಿ ಈ ಭಾಗದಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮಾಡುವಂಥ ಕೆಲಸ ಇವತ್ತು ಯಾವುದಾದ್ರೂ ಮಠ ಮಾಡಿದರೆ ಅದು ಬಾಲ್ಕಿ ಮಠ ಅನ್ನುವಂಥದ್ದು. ಹಿರಿಯ ಗುರುಗಳು ಎಲ್ಲರೂ ಕೂಡ್ಕೊಂಡು ರಜಾಕಾರರ ಹಾವಳಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ಉರ್ದು ಭಾಷೆಯಲ್ಲಿ ಇವತ್ತು ಹೆಚ್ಚು ಇದಾಗಬೇಕು ಅನ್ನುವಂಥ ಇದ್ದಾಗ ಆ ಉರ್ದು ಭಾಷೆ ಸ್ಕೂಲಿನ ಒಂದು ಬೋರ್ಡನ್ನು ಹಾಕಿ ಕನ್ನಡ ಶಾಲೆಗಳನ್ನು ನಡೆಸುವಂಥ ಕೆಲಸ ಆ ಸಂದರ್ಭದಲ್ಲಿ ಮಾಡಿದರು ಅನ್ನುವಂಥದ್ದು ಭಾಳ ಮಾತು. ಹೀಗಾಗಿ ಇವತ್ತು ಬೀದರ ಈ ಭಾಗದಲ್ಲಿ ಇವತ್ತು ಕನ್ನಡ ಭಾಷೆಗೆ ಒಂದು ಹೆಚ್ಚಿನ ರೀತಿಯಂಥ ಒಂದು ಜಾಗೃತಿ ಆಗುವಂಥ ಕೆಲಸ ಪೂಜ್ಯ ಬಾಲ್ಕಿ ಮಠದಿಂದ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन करें एक बेहतर कल की शुरुआत आज से. स्काई सनशाइन स्कूल स्टेप टुवर्ड्स बेटर फ्यूचर नोबल पब्लिक स्कूल. ಅದೇ ರೀತಿ ಇವತ್ತೇನು ಇಲ್ಲಿ 45ನೇ ಶರಣ ಕಮ್ಮಟ ಅನುಭವ ಮಂಟಪ ಉತ್ಸವ ನಡೀತಾ ಇದೆ. ಬಹಳ ಒಂದು ಅತ್ಯಂತ ಒಂದು ವೈಚಾರಿಕವಾದಂಥ ಒಂದು ಚರ್ಚೆಗಳು ಈಗ ಆಗ್ತಾ ಇದ್ದಾವೆ. ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿ ನಾನು ನೋಡಿದೆ, ನಿನ್ನೆನೂ ಕಾರ್ಯಕ್ರಮ ನಡೀತದೆ, ಇವತ್ತು ಮತ್ತು ಒಂದು ಧಾರ್ಮಿಕ ಚಿಂತನೆ, ಅದರ ಜೊತೆಗೆ ಇವತ್ತು ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಚಿಂತನೆ ಮಾಡುವಂಥದ್ದು. ಇವತ್ತು ವಚನ ಪಠಣ ಇರ್ಬೋದು ಮತ್ತು ಲಿಂಗಾಯತ ಹೋರಾಟ ಮುಂದೇನು ಅನ್ನುವಂಥದ್ದು ಇಲ್ಲಿ ಇರುವಂಥ ವಿಷಯ. ಅದೇ ರೀತಿ ಇವತ್ತು ಬಸವ ಕಲ್ಯಾಣ ವಿಕಾಸ ಅಂದು ಇಂದು ಮುಂದು ಅನ್ನುವಂಥದ್ದು ವಿಚಾರ ಮತ್ತು ಈ ಸಮಾರೋಪ ನಡೀತಾ ಇದೆ. ಈ ರೀತಿ ಇವತ್ತಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಜ್ವಲಂತದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು ಇದೊಂದು ವೇದಿಕೆ. ಹೀಗಾಗಿ ಈ ವೇದಿಕೆ ಮುಖಾಂತರ ಒಂದು ಸಮಾಜದಲ್ಲಿ ಜಾಗೃತಿ ಆಗುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಾಗದಿದ್ದರೆ ನಾವು ಬೆಳಗಿನ ಸಾಯಂಕಾಲ ಮಾತಾಡ್ತೀವಿ, ಹೋಗ್ತೀವಿ ಅಷ್ಟೇ. ಈಗ ಬಸವ ತತ್ವವನ್ನು ಇವತ್ತು 100ಕ್ಕೆ 100ರಷ್ಟು ಅನುಷ್ಠಾನ ಮಾಡುವಂಥ ಕೆಲಸ ಬಾಲ್ಕಿ ಪಟ್ಟದೇವರು ಮಾಡಿದ್ದಾರೆ. ಯಾವಾಗಲೂ ಬಾಲ್ಕಿ ಮಠ ಇವತ್ತು ಬಸವ ತತ್ವಗಳನ್ನು 100ಕ್ಕೆ 100ರಷ್ಟು ಅನುಷ್ಠಾನ ಮಾಡುವಂಥ ಕೆಲಸ ಅದು ಮಾಡಿದ್ದೀವಿ. ಹೀಗಾಗಿ ಅದನ್ನು ನಾವು ಬಸವ ತತ್ವವನ್ನು ನಾವು ಹೇಳೋದು ಕೇಳೋದು ಮಾಡ್ತೀವಿ, ಶರಣರ ವಚನಗಳನ್ನು ಹೇಳ್ತೀವಿ. ಆದರೆ ನಿಜವಾಗಿ ಅನುಷ್ಠಾನ ಮಾಡುವಂಥದ್ದು ಬಂದಾಗ ನಾವೆಲ್ಲೇ ಒಂದು ಕಡೆ ಹಿಂದೇಟು ಹಾಕ್ತೀವಿ. ಬಸವಣ್ಣವ್ರು ಏನು ಹೇಳಿದರು? ಇವತ್ತು ಬಸವಣ್ಣವ್ರ ಬಗ್ಗೆ ಸಮಾಜ ಸುಧಾರಕ, ಸಾಮಾಜಿಕ ಒಂದು ಚಳವಳಿಯನ್ನು ಮಾಡಿದಂಥವ್ರು, ಮೇಲು ಕೀಳು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತೆಗೆದು ಹಾಕಲಿಕ್ಕೆ ಏನು ಪ್ರಯತ್ನ ಮಾಡಿದ್ರು ಬಸವಣ್ಣವರು. ಅಸ್ಪೃಶ್ಯತೆ ಇವತ್ತು ಅದನ್ನು ನಾವು ವಿಚಾರ ಮಾಡ್ತೀವಿ. ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅಸ್ಪೃಶ್ಯತೆ ಬಗ್ಗೆ. ಮತ್ತು ಮಹಿಳೆ ಪುರುಷರಲ್ಲಿ ಏನು ಅಸಮಾನತೆ ಇದೆ, ಸಮಾನರು ಆಗಬೇಕು ಅನ್ನುವಂಥದ್ದು ಇವತ್ತು ಎಲ್ಲಿವರೆಗೆ ಅಂದರೆ ಮಹಿಳೆಯರಿಗೆ ಆ ಸಮಾನತೆ ಬರಬೇಕಂತ ಹೇಳಿ ಸರ್ಕಾರಗಳು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇವತ್ತು ಚುನಾವಣೆ ಮತ್ತೊಂದರಲ್ಲಿ ಮೀಸಲಾತಿ ಕೊಡುವಂಥದ್ದು, ಮಹಿಳಾ ಮೀಸಲಾತಿ. ಯಾಕೋ ಮಹಿಳಾ ಮೀಸಲಾತಿ ಇಲ್ಲದೇ ಇವತ್ತು ಸಮಾನತೆ ಬರಬೇಕು ಅನ್ನುವಂಥದ್ದು ಬಸವಣ್ಣವ್ರು ಹೇಳಿದರು. ಆ ಮೀಸಲಾತಿ ಬಗ್ಗೆ ಚರ್ಚೆನೇ ಮಾಡಲಿಲ್ಲ ಅವರು ಸಮಾನರು ಅನ್ನುವಂಥದ್ದು. ಹೀಗಾಗಿ ಇವೆಲ್ಲ ಬಸವ ತತ್ವಗಳನ್ನು ನಿಜವಾಗಿ ಇವತ್ತು ನೋಡಿ, ಒಂದು ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಾವು ಚರ್ಚೆ ಮಾಡೋಕೆ ಹೊಂಟಾಗ ಯಾವಾಗಲೂ ಹೆಸರು ಬರುವುದು ಹೇಗೆ ಬುದ್ಧ, ಬಸವಣ್ಣ, ಗಾಂಧಿ, ಅಂಬೇಡ್ಕರ್, ಈ 4 ಹೆಸರುಗಳು ಬರ್ತಾವೆ. ಯಾಕಂದರೆ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ, ಸಾಮಾಜಿಕ ವ್ಯವಸ್ಥೆ ಒಂದು ಸರಿಯಾಗಿ ಇರಬೇಕನ್ನುವಂಥ ಚಿಂತನೆ ಮಾಡೋದಂಥ ವ್ಯಕ್ತಿಗಳು ಇವರೆಲ್ಲ ಅನ್ನುವಂಥದ್ದಕ್ಕೆ ಆ ಹೆಸರುಗಳು ಬರ್ತಾವೆ. ಅದಕ್ಕಾಗಿ ಬಸವಣ್ಣವರ ಒಂದು ಸಾಧನೆ ಮತ್ತೊಂದು. ಇಲ್ಲಿ ಅನುಭವ ಮಂಟಪ, ಇವತ್ತು ಅನುಭವ ಮಂಟಪ, ಇವತ್ತು ನಾವೆಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್, ನಾವು ಸಾಗರ್ ಖಂಡ್ರೆ ಅವರು ನಾವೆಲ್ಲ ಪಾರ್ಲಿಮೆಂಟ್ ಮೆಂಬರ್ಸು. ಇವತ್ತು ಪಾರ್ಲಿಮೆಂಟ್ ಇದೆ, ಆದರೆ ಆ ಪಾರ್ಲಿಮೆಂಟಿನ ಕಾನ್ಸೆಪ್ಟನ್ನು ಜಗತ್ತಿಗೆ, ಸಮಾಜಕ್ಕೆ ಕೊಟ್ಟಂಥ ವ್ಯಕ್ತಿ ಬಸವಣ್ಣವರು 12ನೇ ಶತಮಾನದಲ್ಲಿ. ಅದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ. ಹೀಗಾಗಿ ಆ ಅನುಭವ ಮಂಟಪದ ಈ ಒಂದು ವ್ಯವಸ್ಥೆಯಲ್ಲಿ, ಬಸವ ಕಲ್ಯಾಣದಲ್ಲಿ
ಈ ರೀತಿಯಾದಂಥ ಒಂದು ಚಿಂತನೆ ನಡೀತಾ ಇರೋದು ಬಹಳ ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಹೀಗಾಗಿ ಈ ಅನುಭವ ಮಂಟಪದ ಒಂದು ವ್ಯವಸ್ಥೆ ಏನಿದೆ, ಇವತ್ತು ನೂರಾರು ಶರಣರು, ಸಾವಿರಾರು ಶರಣರು ಇಲ್ಲಿ ಬಂದು ತಮಗೆ ಏನೊಂದು ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಮಾತಾಡುವಂಥ ಸ್ವಾತಂತ್ರ್ಯ ಇದೆ, ಅದ್ರ ಬಗ್ಗೆ ಚರ್ಚೆ, ಸಮಾಜದ ಅಂಕುಡೊಂಕುಗಳ ಬಗ್ಗೆ ಚರ್ಚೆ ಮಾಡುವಂಥ ಅವಕಾಶ ಅಲ್ಲಂ ಪ್ರಭು ಅವರ ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ಕೊಟ್ಟಂತವರು ಬಸವಣ್ಣವರು ಅನ್ನುವಂಥ ಮಾತನ್ನು ಹೇಳ್ತೀನಿ. ಎಲ್ಲ ಜಾತಿ, ಮತ, ಪಂಥ ಎಲ್ಲವನ್ನೂ ಮೀರಿ ಇವತ್ತು ಅನುಭವ ಮಟ್ಟದಲ್ಲಿ ಎಲ್ಲ ಶರಣರು, ಎಲ್ಲ ವ್ಯಕ್ತಿಗಳು ಶರಣರು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು ಅನ್ನುವಂಥದ್ದು ಬಹಳ ದೊಡ್ಡದಾದಂಥ ಗಮನಾರ್ಹವಾದಂಥ ಒಂದು ವಿಚಾರ ಅನ್ನುವಂಥ ಮಾತನ್ನು ಹೇಳ್ತೀನಿ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಪಾರ್ಲಿಮೆಂಟ್ ಇದೆ, ಅವತ್ತಿನ ಪಾರ್ಲಿಮೆಂಟ್, ಇವತ್ತಿನ ಪಾರ್ಲಿಮೆಂಟ್, ಅವತ್ತಿನ ಪಾರ್ಲಿಮೆಂಟ್ ಅದೇ ಅನುಭವ ಮಂಟಪ. ಹೀಗಾಗಿ ಇಲ್ಲಿ ನಮ್ಮ ಸರ್ಕಾರ ಇದ್ದಾಗ, ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಇವತ್ತು ಈ ಒಂದು ಅನುಭವ ಮಂಟಪ ನಿರ್ಮಾಣ ಆಗಬೇಕು, ಬಾಲ್ಕಿ ಅಜ್ಜರು ಕನಸೋದಾಯಿತು. ಅದಕ್ಕಾಗಿ ಇಲ್ಲಿ ನಿರ್ಮಾಣ ಆಗಬೇಕಂದಾಗ ಅವತ್ತು 650 ಕೋಟಿಯ ಇವತ್ತು ಒಂದು ಕಾಸ್ಟ್ ಎಸ್ಟಿಮೇಟ್ ಮಾಡಿ ಇವತ್ತು ಈ ರೀತಿ ಅನುಭವ ಮಂಟಪ ಆಗಬೇಕು ಅನ್ನುವಂಥದ್ದನ್ನ ಅವತ್ತು ಯಡಿಯೂರಪ್ಪನವರು ಡಿಕ್ಲೇರ್ ಮಾಡಿದ್ರು ಮತ್ತು 200 ಕೋಟಿ ಹಣ ಬಿಡುಗಡೆ ಮಾಡಿದ್ರು. ಮತ್ತು ಇವತ್ತಿನ ಸರ್ಕಾರವೂ ಸಹಿತ, ಇವತ್ತಿನ ರಾಜ್ಯ ಸರ್ಕಾರವೂ ಸಹಿತ ಅದಕ್ಕೆ ಹಂತ ಹಂತವಾಗಿ ಅನುದಾನ ಬಿಡುಗಡೆ ಮಾಡುವಂಥದ್ದು ನಡೀತಾ ಇದೆ. ಅದಕ್ಕೆ ನಾನು ಇಲ್ಲಿ ಈ ಅನುಭವ ಮಂಟಪದಲ್ಲಿ ಏನೋ ಒಂದು ಚರ್ಚೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಒಂದು ಕಟ್ಟಡ ನಿರ್ಮಾಣ ಎಲ್ಲಿಗೆ ಬಂದದಂತ ನೋಡ್ಲಿಕ್ಕೆ ಅಲ್ಲಿ ಹೋಗಿ ನಾನು ಇಲ್ಲಿ ಬಂದಿದ್ದೇನೆ, ನೋಡಿಕೊಂಡು ವೀಕ್ಷಣೆ ಮಾಡಿಕೊಂಡು ಇಲ್ಲಿ ಬಂದಿದ್ದೇನೆ. ಬಹಳ ಒಂದು ಒಳ್ಳೆಯ ರೀತಿಯಾದಂಥ ಒಂದು ನಿರ್ಮಾಣ ಆಗ್ತದೆ ಅನುಭವ ಮಂಟಪ. ಬಹುಶಃ ಅದಾದ್ಮೇಲೆ ಬರೀ ಕೇವಲ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ರಾಜ್ಯದ ಹೆಚ್ಚಿನ ರೀತಿ ತಿಳುವಳಿಕೆದಂತ ಜನ ಇರ್ಬೋದು, ಬಸವ ತತ್ವ ಅನುಕರಣೆ ಮಾಡುವಂಥವ್ರು, ಜಗತ್ತಿನ ಜನ ಸಹಿತ ಇವತ್ತು ಬಸವ ಕಲ್ಯಾಣಕ್ಕೆ ಬರಲಿಕ್ಕೆ ಸಾಧ್ಯ ಇದೆ. ಬಸವ ತತ್ವಗಳು ಇನ್ನೂ ಹೆಚ್ಚು ಪ್ರಚುರ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಆ ಬಸವ ಕಲ್ಯಾಣದ ಇವತ್ತೇನು ನಿರ್ಮಾಣ ಆಗ್ತಾ ಇದ್ದಿಲ್ಲ, ಆದಷ್ಟು ಬೇಗನೆ ಇನ್ನೊಂದು ವರ್ಷ, 1.5 ವರ್ಷ ಅಂತಂದ್ರೆ ಅವರು ಆದಷ್ಟು ಬೇಗನೆ ಅದು ನಿರ್ಮಾಣ ಆದರೆ, ಮತ್ತು ನಾನು ಅವರು ಸಂಬಂಧಪಟ್ಟಂತ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳುವಂತ ಯಾರು ಇಂಜಿನಿಯರ್ಸ್ ಇದ್ರು, ವ್ಯಕ್ತಿಗಳಿದ್ರು, ಕನ್ಸಲ್ಟೆಂಟ್ ಇದ್ರು, ಅವರೆಲ್ಲ ಹೇಳಿದ್ರು ಬಹಳಷ್ಟು ಕಾನ್ಸೆಪ್ಟ್, ಪ್ರತಿಯೊಬ್ಬ ಶರಣರ ವಚನಗಳನ್ನ ಕೆತ್ತನೆ ಮಾಡುವಂಥ ಕೆಲಸ ನಡೀತದೆ. ಮತ್ತು ಏನೋ ನಾವು ಪೂಜೆ ಮಾಡ್ತೀವಿ, ಆ ಪೂಜೆಯ ಒಂದು ಮಹತ್ವ ಏನು, ಮತ್ತೊಂದು ಇಷ್ಟಲಿಂಗ ಪೂಜೆ, ಅದರ ಮಹತ್ವವನ್ನು ತಿಳಿಸುವಂಥ ಕೆಲಸ, ಆ ರೀತಿಯಾದಂಥ ಕಾನ್ಸೆಪ್ಟ್ ಇಟ್ಕೊಂಡು ಬಹುಶಃ ಒಳ್ಳೆಯ ರೀತಿಯಿಂದ ಇವತ್ತು ನಿರ್ಮಾಣ ಆಗ್ತಾ ಇದೆ. ನಿರ್ಮಾಣ ಆದಮೇಲೆ ಅದನ್ನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದು ಭಾಳ ಮುಖ್ಯ. ಎಷ್ಟೋ ಕಡೆ ನೋಡ್ತೀವಿ ಸರ್ಕಾರದ ವ್ಯವಸ್ಥೆಯಲ್ಲಿ ಎಲ್ಲ ಕಟ್ಟಡ ಹಾಕವು, ಎಲ್ಲ ಹಾಕವು, ಆಮೇಲೆ ಮೇಂಟೆನೆನ್ಸ್ ಇಲ್ಲದಾಗ ಅದರದ್ದು ಕಾನ್ಸೆಪ್ಟ್ ಮೂಲ ಉದ್ದೇಶದಿಂದಲ್ಲ ಅದು ಸರಿಯಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಅದಾಗದ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ್ಕೊಂಡು ಅದ್ರ ಬಗ್ಗೆ ನಾವು ಕಾಳಜಿಯನ್ನು ತೆಗೆದುಕೊಂಡು ಹೋದರೆ ಬಹುಶಃ ಈ ಅನುಭವ ಮಂಟಪ ಒಂದು ದೊಡ್ಡದಾದಂಥ ಒಂದು ಅನುಭವ ಆಗಲಿಕ್ಕೆ ಸಾಧ್ಯ. ಆ ಕೆಲಸ ಆಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮತ್ತು ಇದರ ಜೊತೆಗೆ ಇವತ್ತೇನು ಇಲ್ಲಿ ನೀವು ಬಸವ ಕಲ್ಯಾಣ ವಿಕಾಸ ಅಂದು ಇಂದು ಮುಂದಂತ ಹೇಳಿದ್ರಿ, ಅದು ಹಿಂದಿನ ವಿಚಾರ ಸಂಖ್ಯೆ ನಡೆಯುವುದು. ನಾನು ಹೇಳ್ತೀನಿ, ಇವತ್ತು ನೋಡಿ, ಇವತ್ತು ಯಾವುದೇ ಒಂದು ನಗರ, ಯಾವುದೇ ಒಂದು ಜಿಲ್ಲಾ, ಯಾವುದೇ ಒಂದು ಭಾಗ ಬೆಳಿಬೇಕಾದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಬಹಳ ಅವಶ್ಯಕತೆ ಇದೆ. ಮೂಲಭೂತ ಸೌಕರ್ಯ, ಒಂದು ರೋಡ್ ಕನೆಕ್ಟಿವಿಟಿ, ಮತ್ತೊಂದು ರೈಲ್ ಕನೆಕ್ಟಿವಿಟಿ, ಮತ್ತೊಂದು ಏರ್ ಕನೆಕ್ಟಿವಿಟಿ. ಇವು ಮೂರು ಬಂದಾಗ ಮಾತ್ರ ಆ ಒಂದು ಏರಿಯಾ ಡೆವಲಪ್ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇವತ್ತು ನಾನು ಒಂದೇ ಒಂದು ಹೇಳ್ತಾನೆ, ಇವತ್ತು ನೋಡಿ ನಾವು ಎಲ್ಲರೂ ಒಂದು ಅಭಿಮಾನ ಹೇಳ್ತೀವಿ ಉತ್ತರ ಕರ್ನಾಟಕದವ್ರು ನಾವಂತ. ಈಗ ಹೈದರಾಬಾದ್ ಕರ್ನಾಟಕ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಹೆಸರನ್ನು ತರುವಂಥ ಕೆಲಸ ನಾವು ಮಾಡಿದ್ವಿ. ಆ ಕಡೆ ಬಾಂಬೆ ಕರ್ನಾಟಕಕ್ಕೆ ಕಿತ್ತೂರು ಕರ್ನಾಟಕ ಅನ್ನುವಂಥ ಹೆಸರು ಬಂತು. ಹೀಗಾಗಿ ನಾವೊಂದು ಹೇಳುವಂಥದ್ದು, ಈ ಉತ್ತರ ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡಬೇಕಂತಂದ್ರೆ, ಇವತ್ತು ನಾವು ಬಾಂಬೆ ಕರ್ನಾಟಕದವರು, ಕಿತ್ತೂರು ಕರ್ನಾಟಕದವರು ಇಲ್ಲಿ ನಿಮ್ಮ ಗುಲ್ಬರ್ಗ, ಬೀದರ್ ಬರ್ಬೇಕಂದ್ರೆ ಎಷ್ಟು ಸ್ಟಂಟ್ ಮಾಡಿ ಎಷ್ಟು ಅಡ್ಡಾಡಿ ಬರ್ಬೇಕ್ರಿ ನಾವು. ಫ್ಲೈಟ್ ಸರ್ವಿಸ್ ಇಲ್ಲ ಅಂದ್ರೆ, ಹೈದರಾಬಾದ್ ಸರ್ವಿಸ್ ಇಲ್ಲ ಅಂದ್ರೆ ನಾವು ಇಲ್ಲಿ ಬರ್ಲಿಕ್ಕಾದ್ರೆ ಒಂದು 7-8 ತಾಸು ಬೇಕಾಗ್ತದೆ. ಬೆಳಗಾವಿಯಿಂದ ಅಲ್ಲಿ ಹುಬ್ಳಿಯಿಂದ ಬರ್ಬೇಕಂದ್ರೆ 7-8 ತಾಸು ಅಲ್ಲಿ ಗುಡ್ಡಾಡಿ ಬರ್ಬೇಕಾಗ್ತದೆ ನಾವು. ಈ ಒಂದು ಏರ್ ಕನೆಕ್ಟಿವಿಟಿ ಏನಿದಲ್ಲ, ಅದರಿಂದ ಆ ಏರಿಯಾ ಬೆಳವಣಿಗೆ ಸಾಧ್ಯ. ಈಗ ಹುಬ್ಳಿಯಲ್ಲಿ ಏರ್ಪೋರ್ಟ್ ಆಯಿತು, ಬೆಳಗಾವಿನಲ್ಲಿದೆ, ಉಡಾನ್ ಯೋಜನೆ ಮುಖಾಂತರ ಸಾಕಷ್ಟು ಫ್ಲೈಟ್ ಸರ್ವಿಸ್ ಆಗಿದ್ರಿಂದ ಎಷ್ಟೊಂದು ಆರ್ಥಿಕ ಚಟುವಟಿಕೆಯಲ್ಲಿ ನಡೆದಾವ ನೀವು ನೋಡ್ತಾ ಇದ್ದೀವಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಅದಕ್ಕಾಗಿ ಇಲ್ಲಿ ಬೀದರ್ದಲ್ಲಿ ಏನು ಏರ್ಪೋರ್ಟ್ ಡೆವಲಪ್, ನಾನು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಇಂಡಸ್ಟ್ರೀಸ್ ಇದ್ದಾಗೂ ಇಲ್ಲಿ ಬೀದರ್ದ ಏರ್ಪೋರ್ಟ್ ಡೆವಲಪ್ ಆಗಬೇಕು, ಗುಲ್ಬರ್ಗದ ಏರ್ಪೋರ್ಟ್ ಡೆವಲಪ್ ಆಗಬೇಕಂತ ಚಿಂತನೆ ಮಾಡಿದಂಥ ವ್ಯಕ್ತಿ ನಾನು. ಹೀಗಾಗಿ ಅದರ ಬಗ್ಗೆ ನಾವೆಲ್ಲರೂ ಕೂಡಿ, ಈಗ MP ಅವರ ನಮ್ಮ ಕಂಡ್ರೆಯವರು ಎಲ್ಲರೂ ಕೂಡಿ ಒಂದು ಈ ಭಾಗದ ಏರ್ಪೋರ್ಟ್ ಡೆವಲಪ್ ಆಗ್ಲಿಕ್ಕೆ ಏನೇನು ಪ್ರಯತ್ನ ಆಗಬೇಕು ಆ ಚಿಂತನೆ ನಾವು ಮಾಡಿದ್ರೆ, ಒಂದು ಬೀದರ್ದು ಗುಲ್ಬರ್ಗದ್ದು ಒಳ್ಳೆ ರೀತಿಯಿಂದ ಏರ್ಪೋರ್ಟ್ ಡೆವಲಪ್ ಮಾಡ್ರಿ,
ಇನ್ನೂ ಎಷ್ಟು ಜನ ಬರೋಕ್ಕೆ ಸಾಧ್ಯ ನೋಡ್ರಿ. ನೀವು ಚಾಲೆಂಜ್ ಕೊಡ್ತೀನಿ ನಾನು. ಆ ರೀತಿ ಒಂದು ಬದಲಾವಣೆ ತರುವಂಥ ಕೆಲಸವನ್ನು ನಾವು ಮಾಡಿದಾಗ ಇವತ್ತು ಈ ಭಾಗದ ಒಂದು ಅಭಿವೃದ್ಧಿಗೆ ಚಿಂತನೆ ಆಗಲಿಕ್ಕೆ. ಈಗ ರೋಡ್ಸ್ ಎಲ್ಲ ಚೆನ್ನಾಗಿ ಆಗ್ತವೆ, ಎಲ್ಲ 4 ಲೈನ್ 6 ಲೈನ್ ರಸ್ತೆ ಆಗ್ತಾ ಇದೆ. ಇನ್ನು ರೈಲ್ ಕನೆಕ್ಷನ್ ಇನ್ನೂ ಬೇಕಿಲ್ಲ. ನಮ್ಮ ಈಗ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ರೈಲ್ವೆ ಕನೆಕ್ಷನ್ ಬೇಕಿನ್ನು. ಅದ್ರ ಬಗ್ಗೆ ಏನು ಪ್ರಯತ್ನ ಮಾಡಬೇಕು, ಅದ್ರ ಬಗ್ಗೆ ಏನು ಹೋರಾಟ ಮಾಡಬೇಕು, ಇದ್ರ ಬಗ್ಗೆನೂ ಚಿಂತನೆ ಇವತ್ತು ಆಗಬೇಕಾಗಿದೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಅಂದಾಗ ಮಾತ್ರ ನಮ್ಮ ಭಾಗ ಡೆವಲಪ್ ಆಗಲಿಕ್ಕೆ ಸಾಧ್ಯ. ಆ ಪ್ರಯತ್ನ ಆಗಲಿ. ಮತ್ತು ನಾನು ಲೋಕಸಭಾ ಸದಸ್ಯ ಆಗಿದ್ದರಿಂದ ಅದಕ್ಕೆ ನನ್ನ ಕಡೆಯಿಂದ ನಾನು ಕೈ ಜೋಡಿಸ್ಲಿಕ್ಕೆ ನಾನು ತಯಾರಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕು. ಇವತ್ತು ಇನ್ನೊಂದು ಈ ರೀತಿಯಾದ ಚಿಂತನೆಯಲ್ಲಿ ಇವತ್ತೇನು ಸಮಾಜದ ಬಗ್ಗೆ ಚಿಂತನೆ ಮಾಡುವಂಥದ್ದು ಇವತ್ತು ನಡೀತಾ ಇದೆ. ವೀರಶೈವ ಲಿಂಗಾಯತ ಸಮಾಜ ಇವತ್ತು ಒಂದು ಹೆಚ್ಚಿನ ರೀತಿ ಎಲ್ಲ ಸಮಾಜ ಜೊತೆ ಯಾವುದೇ ಸಂಘರ್ಷ ಇಲ್ಲದೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಹೋಗುವಂಥ ಸಮಾಜ ಇವತ್ತು ಯಾವುದಾದ್ರೂ ಇದ್ದರೆ ವೀರಶೈವ ಲಿಂಗಾಯತ ಸಮಾಜ. ಅದಕ್ಕೆ ಮೂಲ ಕಾರಣ ಬಸವ ತತ್ವವನ್ನು ನಾವು ಅನುಕರಣೆ ಮಾಡ್ತೀವಿ. ಯಾರ ಜೊತೆ ಸಂಘರ್ಷ ಇಲ್ಲ. ಆ ರೀತಿಯಾದಂಥ ಒಂದು ವಾತಾವರಣ ಇಟ್ಕೊಂಡು ಇವತ್ತು ಎಲ್ಲಿಯವರಿಗೆ ಬಂದದಂದ್ರೆ ಇವತ್ತು ಲಿಂಗಾಯತ ಸಮಾಜ ಇವತ್ತು ನಮ್ಮ ಹಕ್ಕುಗಳ ಸಲುವಾಗಿಯೇ ಬಡದಾಡುವಂಥ ಪರಿಸ್ಥಿತಿ ಬಂದದ್ದು. ಇವತ್ತು ಜಾಗೃತಿ ಆಗಬೇಕಾಗಿದೆ. ನಾವು ಹಾಗೆ ಸುಮ್ಮ ಕೂತ್ರೆ ಸೋಮ್ಯರಾಗಿದ್ದರೆ ಇವತ್ತು ಯಾರೂ ನಮಗೇನು ಕೊಡುವುದಿಲ್ಲ, ತಿಳ್ಕೊಂಬಿಡ್ರಿ. ಯಾರಿಗೇನು ಕೊಡುವುದಿಲ್ಲ. ಹೀಗಾಗಿ ಇವತ್ತೇನು ಸ್ವತಂತ್ರ ಧರ್ಮದ ಬಗ್ಗೆ ಚಿಂತನೆ ನಡೀತಾ ಇದೆ. ಆದರೆ ಆ ಚಿಂತನೆ ಮುಖಾಂತರ ಇವತ್ತು ಹೆಚ್ಚಿನ ರೀತಿಯಾದಂಥ ಒಂದು ಜಾಗೃತಿ ಆಗುವಂಥ ಕೆಲಸ ಸಮಾಜದಲ್ಲಿ ಆದಾಗ ಮಾತ್ರ ಇವತ್ತು ಸಮಾಜದನ್ನ ನಿಮ್ಮನ್ನ ಸ್ಪಂದನೆ ಮಾಡಲಿಕ್ಕೆ ಬೇರೆಯವ್ರು ತಯಾರಾಗ್ತಾರೆ, ರಾಜಕೀಯವಾಗಿ ಎಲ್ಲ ರೀತಿಯಿಂದ. ಇಲ್ಲಂದ್ರೆ ನಾವು ಸುಮ್ಮ ಕುಂತ್ರೆ ನಮ್ಮ ಹತ್ರ ಯಾರು ಬರೋದಿಲ್ಲ. ನಮ್ಮನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು ಮತ್ತು ಶೋಷಣೆ ಮಾಡುವಂಥದ್ದು ಆಗ್ತದೆ ಹೊರತು ನಮ್ಮ ಕಡೆಯಿಂದ ನಮ್ಮ ಏನು ಪ್ರಯೋಜನ ಇದೆ, ನಮ್ಮ ಶಕ್ತಿ ಇದೆ, ಬೇರೆಯವರಿಗೆ ಅರ್ಥ ಆಗೋದಿಲ್ಲ. ನಮ್ಮ ಶಕ್ತಿ ತೋರಿಸುವಂಥ ಕೆಲಸ ಆಗಬೇಕಾಗಿದೆ. ಲಿಂಗಾಯತ ಸಮಾಜದ ಶಕ್ತಿಯನ್ನು ತೋರಿಸುವಂಥ ಕೆಲಸ ಆದಾಗ ಮಾತ್ರ ಇವತ್ತು ಎಲ್ಲರೂ ನಮ್ಮ ಕಡೆ ಬರ್ತಾರೆ. ಆ ಹಿನ್ನೆಲೆ ಇಟ್ಕೊಂಡು ನಾವು ಕೆಲಸವನ್ನು ಮಾಡಬೇಕಾಗಿದೆ, ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳ್ತೀವಿ. ಬೆಳಿಗ್ಗೆ ನಾವು ಒಂದು ಕಾರ್ಯಕ್ರಮದಲ್ಲಿ ಅಜ್ಜರು ಬಂದಿದ್ರು, ಬಾಲ್ಕಿ ಅಜ್ಜರು. ಅಲ್ಲಿ ಒಂದು ಮಾತನ್ನು ಹೇಳಿದರು, ಯಾರು ಬಸವ ತತ್ವವನ್ನು ನಂಬಿರ್ತಾರೆ ಅವ್ರು ಒಳ್ಳೇದಾಗ್ತದೆ ಅಂತ ಹೇಳಿ. ಆ ಬಸವ ತತ್ವವನ್ನು ನಂಬಿದ್ರಿಂದ ನಾನು ಎಲ್ಲಿ ಧಾರವಾಡದ ವ್ಯಕ್ತಿ ಬೆಳಗಾವದಾಗ ಚುನಾವಣೆಗೆ ನಿಂತರೂ ಸದ್ಯಕ್ಕೆ ಅಲ್ಲಿ ಜನ ನನ್ನ ಕೈ ಹಿಡಿದ್ರು, ಆಶೀರ್ವಾದ ಮಾಡಿದ್ರು. ಯಾಕಂದ್ರೆ ಬಸವ ತತ್ವವನ್ನು ನಂಬಿದಂಥ ವ್ಯಕ್ತಿ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಉದಾಹರಣೆ ಕೊಟ್ಟರು. ಅವರು ಮೂಢನಂಬಿಕೆ ವ್ಯವಸ್ಥೆ ಹೋಗ್ಬೇಕಂತ ಹೇಳಿ, ಮೂಢನಂಬಿಕೆ ವ್ಯವಸ್ಥೆ ಹೋಗ್ಬೇಕಂತ ಹೇಳಿ ನಾವು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಲ್ಲ. ಈಗ ಚಾಮರಾಜನಗರ JH ಪಾಟೀಲ್ ಅಂತ ಒಬ್ಬ ವೈಚಾರಿಕ ಮುಖ್ಯಮಂತ್ರಿ, ಅವ್ರು ಸಹಿತ ಚಾಮರಾಜನಗರ ಹೊಸ ಜಿಲ್ಲೆ ಘೋಷಣೆ ಆದಾಗ ಅವರು ಅಲ್ಲಿ ಚಾಮರಾಜನಗರಕ್ಕೆ ಹೋಗಿ ಉದ್ಘಾಟನೆ ಮಾಡಲಿಲ್ಲ. ಅವರು ಪಕ್ಕದ ಕೊಳ್ಳೇಗಾಲ ಎಲ್ಲೇ ಅಲ್ಲಿ ಹೋಗಿ ಉದ್ಘಾಟನೆ ಮಾಡಿದರು. ಬೇರೆ ಬಿಳಿರಂಗನ ಬೆಟ್ಟದಲ್ಲಿ ಎಲ್ಲಿ ಉದ್ಘಾಟನೆ ಮಾಡಿದ್ರು ಹೋಗಿ. ಅದು ನನಗೆ ಅವಧಿ ಬಂದಾಗ ನಾನು ಬಸವ ತತ್ವದ ಮೇಲೆ ನಂಬಿಕೆ ಇದ್ದಂಥ ವ್ಯಕ್ತಿ. ಆವಾಗ ನಾನು ಒಂದು 2-3 ತಿಂಗಳಲ್ಲಿ ಇದು ನಿರ್ಧಾರ ತಗೊಂಡೆ, ಅಲ್ಲಿ ಒಂದು ಡೆವಲಪ್ಮೆಂಟ್ ಕೆಲಸ ಮತ್ತು ಒಂದು ಉದ್ಘಾಟನೆ ಆಗ್ಬೇಕಂತೇಳಿ. ಅವಾಗ ಭಾಳ ಜನ ನಮ್ಮ ಮಂತ್ರಿಗಳು ಹೇಳಿದ್ರು, ಬ್ಯಾಡ್ರಿಪ್ಪ ಹೋಗ್ಬೇಡ್ರಿ, ಅವಧಿ ಕಡಿಮೆ ಐತಿ, ಮತ್ತೆ ಇಷ್ಟ ಸರ್ಕಾರ ಹೋಗ್ಬಾರ್ದು ಅಂತ. ನೋಡಪ್ಪ, ಏನಿದ್ರು ನಮ್ಗೆ ಬಸವ ತತ್ವ ನಂಬಿದಂಥ ವ್ಯಕ್ತಿ ನಾನು ಹೋಗೋ ಅಂಥೇಳಿ ನಾವು 4 ಮಂದಿ ಮಂತ್ರಿಗಳು ಕರ್ಕೊಂಡು ಅಲ್ಲಿ ಹೋದೆ. ಉದ್ಘಾಟನೆ ಆಯಿತು. ಮತ್ತು ಅದಾದಮೇಲೆ 2-3 ಸಲ ಹೋದೆ. ನನ್ನ ಅವಧಿ ಇದ್ದು ಬರೀ 10 ತಿಂಗಳ 1 ದಿವಸ ಹೆಚ್ಚಾಗಲೇ ಕಡಿಮೆ ಆಗಿಲ್ಲ. ಆ ರೀತಿ ಸರ್ಕಾರ ನಡೆಸುವಂಥ ಕೆಲಸ ನಾವು ಮಾಡಿದ್ವಿ. ಮತ್ತು ಇನ್ನೊಂದು ಖಗ್ರಾಸ ಗ್ರಹಣ. ಇವಾಗ ಗ್ರಹಣದ ಬಗ್ಗೆ ನಾವು ಮಾತಾಡ್ತೀವಿ, ಆಹಾರ ತಗೋಬಾರ್ದು ಮತ್ತೊಂದು ಅನ್ನುವಂಥದ್ದು.